ಮತ್ತು ಉಪಾಧ್ಯಕ್ಷರಾಗಿ ಸುಬಾನ್ ಶರೀಫ್ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಹಾಗೂ ಚುನಾವಣೆ ಅಧಿಕಾರಿ ಆದ ಸೌಮ್ಯ ಘೋಷಿಸಿದರು. ಪಟ್ಟಣ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಕುಮಾರ್ ಮತ್ತು ಎನ್ಡಿಎ ನೇತೃತ್ವದ ಅಭ್ಯರ್ಥಿಯಾಗಿ ರಮೇಶ್ ವಾಟಾಳ್ ನಾಮಪತ್ರ ಸಲ್ಲಿಸಿದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಸದಸ್ಯೆ ಪಲ್ಲವಿ ಮತ್ತು ಕಾಂಗ್ರೆಸ್ ಪಕ್ಷದ ಸುಬಾನ್ ಶರೀಫ್ ನಾಮಪತ್ರ ಸಲ್ಲಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯರು 17 ಸಂಖ್ಯೆ ಬಲ ಹೊಂದಿದ್ದು, ನಾಮಪತ್ರ ಹಿಂಪಡೆಯುವ ವೇಳೆ ಮುಗಿದ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಿದ ಚುನಾವಣಾ ಅಧಿಕಾರಿ ಕೈ ಎತ್ತುವ ಮೂಲಕ ಮತ ನೀಡಲು ಸೂಚಿಸಿದರು. ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಪಾಲ್ಗೊಂಡು ಮತ ಚಲಾಯಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಕುಮಾರ್ಗೆ 10 ಮತ ಹಾಗೂ ಎನ್ಡಿಎ ಅಭ್ಯರ್ಥಿ ರಮೇಶ್ ವಾಟಾಳ್ ಅವರಿಗೆ 9 ಮತ ಬಂದ ಕಾರಣ ಅಧಿಕೃತವಾಗಿ ಕೈ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅಧ್ಯಕ್ಷರಾಗಿ ಚುನಾಯಿತರಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಭಾಗವಹಿಸಿ ತೆರಳಿದ ಹಿನ್ನೆಲೆಯಲ್ಲಿ ಎನ್ಡಿಎ ನೇತೃತ್ವದ ಸದಸ್ಯರ ಬಲದೊಂದಿಗೆ ಕಣಕ್ಕೆ ಇಳಿದ ಸುಬಾನ್ ಶರೀಫ್ ಮತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಸದಸ್ಯರ ಬಲದೊಂದಿಗೆ ಕಣಕ್ಕೆ ಇಳಿದಿದ್ದ ಪಲ್ಲವಿ ಅವರಿಗೆ ಸಹಮತ 9 ಬಂದ ಹಿನ್ನೆಲೆಯಲ್ಲಿ ಲಾಟರಿ ಎತ್ತುವ ಮೂಲಕ ಸುಬಾನ್ ಶರೀಫ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು ಎಂದು ತಿಳಿಸಿದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸೂಚನೆಯಂತೆ ಕೈ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅವರಿಗೆ ಮತ ನೀಡಲಾಗಿದ್ದು, ನಮ್ಮ 10 ಮತಗಳಿಂದ ಜಯಗಳಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ಮತ ನೀಡಲು ನಿರ್ದೇಶನ ಇಲ್ಲದ ಕಾರಣ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಕೈ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ನೀಡಿದರೆ ಇದರ ಬಗ್ಗೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಟಿವಿ 46 ಮಲೆನಾಡು ನ್ಯೂಸ್, ಅರಕಲಗೂಡು. ಮತಗಳನ್ನ ಹೇಗೆ ಪಡೆದಿರ್ತಾರೋ ಆ ರೀತಿ ನಾವು ಘೋಷಣೆ ಮಾಡೋದಕ್ಕೆ ಅವಕಾಶ ಇದೆ ನಿಯಮಗಳನ್ವಯ. ಅದೇ ರೀತಿ ನಾವು ವಿಡಿಯೋಗ್ರಫಿ ಮಾಡಿ ಚುನಾವಣೆಯಲ್ಲಿ ಚೀಟಿ ಎಸೆದ್ರ ಮೂಲಕ ಕುಲ್ಕಿ ಎಲ್ಲ ಸದಸ್ಯರುಗಳಿಗೂ ಕೂಡ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿ ನಾವು ಚೀಟಿ ಎತ್ತೋದ್ರ ಮೂಲಕ ಸುಬಾನ್ ಶರೀಫ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ವಿ. ಎಲ್ಲ ಸದಸ್ಯರುಗಳು ಮತ್ತು ಜನಪ್ರತಿನಿಧಿಗಳು ಸಹ ಶಾಂತಿಯುತವಾಗಿ ಸಭೆಯನ್ನು ನಡೆಸ್ಕೊಟ್ಟಿರೋದ್ರಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದನ ಹೇಳಿ ನಾವು ಚುನಾವಣಾ ಸಭೆನ ಮುಕ್ತಾಯಗೊಳಿಸಿದ್ವಿ. ಇಬ್ಬರು ಅಭ್ಯರ್ಥಿಗಳನ್ನೂ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ವಿದ್ಯುಕ್ತವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ವಿ. ನಮ್ಮೆಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ. ಶಾಂತಿ ಸಹಕಾರದಿಂದ ಜನತೆಯೂ ಕೂಡ ಕೋಆಪರೇಟ್ ಮಾಡಿದರೆ ಅವರೆಲ್ಲರಿಗೂ ವಂದನೆಯನ್ನು ಹೇಳ್ತಾ ನನ್ನ ಮಾತನ್ನ